त्यानंतर सोयाबीन पिकते राशी ಮಾಡ್ಲಕ್ 15,000 ಖರ್ಚು. ಒಂದ್ ಎಕರೆಗೆ ಯಾಕೆ ಹೊರಸಬೇಕು? ರೈತರು ಹೊಟ್ಟೆ ತುಂಬುವ ಸಲುವಾಗಿ ನನ್ನ ಕರುಗಳು ಕಟಕಲಿ ಇದಕ್ಕೆ ನೀವು ಹೊಣೆಯಲ್ಲ ಮುಖ್ಯಮಂತ್ರಿಗಳೇ. ಇದಕ್ಕೆ ನೀವು ಪರಿಹಾರ ಕೊಡ್ಬೇಕಲ್ಲ. ಎತ್ತುಗಳಿಲ್ಲ, ಆಕಳಿಲ್ಲ, ಮುಂದಿನ ಪೀಳಿಗೆಗೆ ಬದುಕಬೇಕಾದ ಹಾಲು ನಮ್ಮಲ್ಲಿ ಬೇರೆ ಸಿಕ್ಕಂತ ಹೇಳಬೇಕಾದ. ಇವತ್ತು ಒಕ್ಕಲ್ ಮಾಡಕ ಭಾರತದಲ್ಲಿ ಎತ್ತುಗಳಿಲ್ಲ, ಬೆಳೆ ಇಲ್ಲ. ಇದಕ್ಕೆ ಹಚ್ಚಬೇಕು, ಕಡೆ ಹೊರಿಸ್ಬೇಕು ಅಂದ್ರೆ 1600 ರೂಪಾಯಿ. ದುಡ್ಡು ಹಚ್ಚಬೇಕಂದ್ರೆ 800 ರೂಪಾಯಿ ಬೇಕು, 1200 ರೂಪಾಯಿ ಬೇಕು. ಎಲ್ಲ ತಗಲಿರ ಒಂದ್ ಎಕರೆ ಖರ್ಚು 15,000. ಹೆಂಗ ಬರಬೇಕು ರೈತರು? ಒಬ್ಬರಿಗೆ ಮನೆ ಮುಖ್ಯವಾಸ ಇಲ್ಲ. ಉತ್ತರ ಕರ್ನಾಟಕದ ರೈತರು, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆ ರೈತರು ಏನ್ ಪರಿಸ್ಥಿತಿ ನಮ್ಮ ಅಂತ ಹೇಳಿ ಇವತ್ತು ನಾನು ರೈತರಲ್ಲಿ ಹೋರಾಟ ಮಾಡಿ ನನ್ನ ಮೈ ತುಂಬಾ ಸರಿ ಬರಂತ ನಾನು ಹೊಡ್ಸೋಡಿನಿ. ನನಗೇನು ಪರವಾಗಿಲ್ಲ. ಇಂಥ ನೋವು ಪ್ರತಿಯೊಬ್ಬ ರೈತರಿಗೆ ಅನೇಕ ಜನ मला माहित आहे. सर्व लोकांना कन्नड तुम्हाला माहित नाही, कन्नड कळत नाही तुम्हाला. तरी पण मला माहित आहे तुम्ही किती अवघड मध्ये आहे, तुम्हाला किती संकट आहे मला माहित आहे. शेतकरी बांधवांनो काय चिंता करू नका. मुख्यमंत्री तुमचा परिहार करू दे न करू दे, तुमचा मुलगा, तुमचा सेवक शरणू ಹಾಗಾಗಿ ಮುಖ್ಯಮಂತ್ರಿಗಳೇ ನೋಡ್ರಿ, ಮಹಾರಾಷ್ಟ್ರದೊಳಗ ಮುಖ್ಯಮಂತ್ರಿಗಳು ಬಂದು ಮರಾಠವಾಡ ಎಲ್ಲ ಕಡೆ ಓಡಾಡ್ತರು, ಹೊಗಳಿದ್ರು. ಎಷ್ಟು ಕೊಟ್ಟರು ರೈತ ಪರಿಹಾರ? ದೇವೇಂದ್ರ ಫಡ್ನವೀಸ್ ಅವರು 32,628 ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಟ್ಟು ನಿಮಗೆ ಗಾಡಿ ಬಂದ್ರು. ಏನ್ ಮಾಡ್ತೀರಿ? ಶರೀರ ಕಳಿಸ್ತೈತೆ ನಾವು ಕಟ್ಟಿಯಲ್ಲ, ಶರೀರ ಕೂಡ ರೈತರು ಸಾಯ್ಬೇಕು. ಹಾಗೂ ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಇವರಿಂದ ಒಂದು ಮನವಿ ಪತ್ರವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ. ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಮುಟ್ಟಿಸುವಂತೆ ಹೇಳ್ತೇನೆ. ಧನ್ಯವಾದಗಳು. ಬಸವಕಲ್ಯಾಣ ತಾಲೂಕಿನ ಬಿಜೆಪಿ ಮುಖಾಂತರ ಹಮ್ಮಿಕೊಳ್ಳಲಾದ ರೈತರಿಗೆ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ನಮ್ಮ ಬಸವಕಲ್ಯಾಣ ಬಿಜೆಪಿ ವತಿಯಿಂದ ಎಲ್ಲರಿಗೆ ಮನಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಸರ್